ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಈಗ ನಾನು ನಿಂತಿರುವಂತಹ ಸ್ಥಳ ರಾಜ್ಯದ ಶಕ್ತಿಸೌಧ ವಿಧಾನಸೌಧದ ಮುಂಭಾಗದಲ್ಲಿ. ಈ ವಿಧಾನಸೌಧ ಬರುವಂತದ್ದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಅಡಿಯಲ್ಲಿ. ಈ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ ಎಷ್ಟು ಖ್ಯಾತಿಗಳನ್ನ ಪಡ್ಕೊಂಡಿದೆಯೋ ಅಷ್ಟೇ ಕುಖ್ಯಾತಿಗಳನ್ನು ಸಹಿತ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಕಾಣಸಿಗುತ್ತೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ರಿಜ್ವಾನ್ ಹರ್ಷದ್ ಅವರು 2ನೇ ಬಾರಿಗೆ ಆಯ್ಕೆಯಾಗಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ, ಕ್ಷೇತ್ರದ ಜನರು ಶಾಸಕರ ಬಗ್ಗೆ ಇಟ್ಕೊಂಡಿರ್ತಕ್ಕಂತಹ ಅನಿಸಿಕೆ ಅಭಿಪ್ರಾಯಗಳೇನು, ಮತ್ತೆ ಕ್ಷೇತ್ರದಲ್ಲಿ ಜನರ ಅಹವಾಲನ್ನ ಶಾಸಕರು ಸ್ವೀಕಾರ ಮಾಡ್ತಾರಾ ಇಲ್ವಾ ಅಂತ ನೇರವಾಗಿ ಜನರಿಂದ ತಿಳ್ಕೊಂಬರೋಣ ಬನ್ನಿ. ಶಿವಾಜಿನಗರ ಲಾಸ್ಟ್ 2 ವರ್ಷದಿಂದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಡೆವಲಪ್ಮೆಂಟ್ ಆಗ್ತಿದೇನಾ ಇಲ್ವಾ? ಇಲ್ಲ, ಡೆವಲಪ್ಮೆಂಟ್ ಒಳ್ಳೇದಾಗ್ತಾ ಇದೆ. ಒಳ್ಳೇದು ಮಾಡ್ತಾ ಇದ್ದಾರೆ ಕೆಲಸಗಳು. ರೋಡ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಕಚರ ಎಲ್ಲ ಕ್ಲಿಯರ್ ಆಗ್ತಾ ಇದೆ, ಚೆನ್ನಾಗಿದೆ. ಬೇರೆ ಅವಕಾಶ ಏನಿಲ್ಲ, ಗಲೀಜು ಇಲ್ಲ, ಏನಿಲ್ಲ, ಕ್ಲಿಯರ್ ಆಗ್ತಾ ಇದೆ ರೋಡ್ ಎಲ್ಲ. ಮತ್ತೆ ಏನು ತೊಂದರೆ ಇಲ್ಲ. ತಿರ್ಗಾ ಅವರು ಇನ್ನೂ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಅವಕಾಶ ಇದೆ. ಏನೇನು ಡೆವಲಪ್ಮೆಂಟ್ ಮಾಡ್ಬೇಕಿಲ್ಲಿ? ಇನ್ನೂ ಏನಿಲ್ಲ, ಸಂಧಿಗಳು, ಈ ರೋಡ್ಗಳು, ಆ ಕಡೆ ಲಾಲ್ಮೀದ್ ರೋಡು, ಆ ಕಮರ್ಷಿಯಲ್ ರೋಡು, ಅದೆಲ್ಲ ಡೆವಲಪ್ ಆಗ್ತಾ ಇದೆ. ತಿಮ್ಮ ರೋಡು ಎಲ್ಲ ನಡೀತಾ ಇದೆ, ಕೆಲಸಗಳು ನಡೀತಾ ಇದೆ, ಆಗ್ತಾ ಇದೆ. ಮುಂಚೆ ಹೆಂಗಿತ್ತು ಎಲ್ಲ? ಮುಂಚೆ ರೋಡು ಸ್ವಲ್ಪ ಕ್ಲಿಯರ್ ಇರಲಿಲ್ಲ, ಇವಾಗ ಸ್ವಲ್ಪ ಕ್ಲಿಯರ್ ಇದೆ. ಈ ಹಾಸ್ಪಿಟ್ಲ್ ಬಂದಮೇಲೆ ಇನ್ನೂ ಕ್ಲಿಯರ್ ಆಗ್ತಾ ಇದೆ. ಚಕ್ರ ಹಾಸ್ಪಿಟ್ಲ್ ಬಂದಿದೆಯಲ್ಲ ಅದು ಬಂದಿದೆ, ಬರ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ ಹಾಸ್ಪಿಟ್ಲು. ನೈಟಲ್ಲಿ ಡಾಕ್ಟ್ರುಗಳು ಸ್ವಲ್ಪ ಇಲ್ಲ, ಅದೆಲ್ಲ ಮೇಂಟೆನೆನ್ಸ್ ಮಾಡಬೇಕು. ಕೆಳಗಡೆ ಪಾರ್ಕಿಂಗ್ ಕೊಡಬೇಕು, ಅದೊಂದು ಅವಕಾಶ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಸರ್ಕಲಲ್ಲಿ ಕಷ್ಟ, ಗಾಡಿಗಳು ಇಳಿಸ್ತಾರೆ, ಆಟೋರಿಗೆ ಕಷ್ಟ, ಇಲ್ಲಿ ತೊಂದರೆ, ಪ್ರಾಬ್ಲಮ್ಮು. ಟ್ರಾಫಿಕ್ ಅವರು ಪ್ರಾಬ್ಲಮ್ ಮಾಡ್ತಾರೆ, ಏನು ಮಾಡ್ತಾರೆ ಪಾಪ. ಅವ್ರು ಏನು ಮಾಡಾಕ್ತಾರೆ, ರೋಡ್ ಕ್ಲಿಯರ್ ಮಾಡೋಕೆ ಅವರು ಮಾಡ್ತಾರೆ, ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಡೀತಾ ಇದೆ ಹೆಂಗೋ. ಇಲ್ಲಿ ರೋಡ್ ಎಲ್ಲ ಹೆಂಗಿದಾವೆ? ಇವಾಗ ರೋಡ್ಸ್ ಎಲ್ಲ ಸ್ವಲ್ಪ ಇದು ಆಗಿದೆ, ಪರವಾಗಿಲ್ಲ. ಈಗ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಹೋಗ್ಲಿ, ಏನಿಲ್ಲ ಇವಾಗ ಪ್ರಾಬ್ಲಮ್ ಏನಿಲ್ಲ. ಇವಾಗ ಎಲ್ಲ ಚೆನ್ನಾಗಿದೆ. ಹಾಸ್ಪಿಟಲ್ ಓಪನ್ ಆಗಿದೆಲ್ಲ, ಎಲ್ಲ ಚೆನ್ನಾಗಿದೆ. ಇನ್ನೂ ಏನೇನು ಡೆವಲಪ್ಮೆಂಟ್ ಆಗಬೇಕಿಲ್ಲ? ಎಲ್ಲ ಸ್ಕೂಲು, ಕಾಲೇಜು ಎಲ್ಲ ಓಪನ್ ಆಗಬೇಕು. ಸ್ವಲ್ಪ ಆಗುತ್ತೆ. ಅಲ್ಲಿ ರಿಸರ್ವೇಷನ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 100ಕ್ಕೆ 100 ಕೊಡ್ತೀನಿ ಸರ್ ಅವ್ರಿಗೆ. ಈಗ ರಿಸರ್ವೇಷನ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಥವಾ ರೋಷನ್ ಬೇಗ್ ಚೆನ್ನಾಗಿ ಕೆಲಸ ಇತ್ತು? ರಿಸರ್ವೇಷನ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೌದಾ? 100% ಒಳ್ಳೆಯವರು. ಮಾತು ಚೆನ್ನಾಗಿ ಮಾತಾಡ್ತಾರೆ, ಜನಗಳಿಗೆ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ಒಂಥರ ಅಹಂಕಾರ ಇಲ್ಲ ಅವ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾವು ನೋಡೋ ಥರ ಚೆನ್ನಾಗಿದೆ. ನಿಮ್ಮ ಪ್ರಕಾರ ಇದೆಲ್ಲ ಡೆವಲಪ್ಮೆಂಟ್ ಯಾವಾಗ ಆಗಿದೆ? ಆಯ್ತು ಸರ್, ಒಂದು 4-5 ವರ್ಷದಿಂದ ಜಾಸ್ತಿ ಆಗಿದೆ ಸರ್. ಫಸ್ಟ್ ಇದ್ದಿಲ್ಲ, ಇವಾಗ ಪರವಾಗಿಲ್ಲ. ನಾಟ್ ಗುಡ್ ಚೆನ್ನಾಗಿ ಮಾಡಿದ್ದಾರೆ. ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವರಿಗೆ? 99 ಕೊಡ್ತೀವಿ ಸರ್ 100%ಗೆ. ಹೌದಾ? 100% ನಾವು ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತು, ನಾಲ್ಕು ಹುಟ್ಟಿ ಬೆಳೆದಿದೆ ಇಲ್ಲೇ ನಾವು. ಯಾರು ಚೆನ್ನಾಗಿ ಕೆಲಸ ಮಾಡೋದು ನಮ್ಗೆ ಗೊತ್ತು. ಎಷ್ಟು ವರ್ಷ ಚೆನ್ನಾಗಿ ಹಿಂಗೆ ಮಾಡಿದೆ ಶಿವಾಜಿನಗರ, ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಒಳ್ಳೇದಾಯ್ತು. ಮುಂಚೆ ಹೆಂಗಿತ್ತು ಹೆಂಗಿದೆ? ಇವಾಗ ತುಂಬ ಚೆನ್ನಾಗಿದೆ ಸರ್. ಇವಾಗ ನೀಟ್ನೆಸ್ ಇದೆ, ಏನು ಕೆಲಸ ಮಾಡೋದು ಮಾಡಿಕೊಡ್ತಾರೆ. ನಮಗೊಂದು ಹೆಲ್ಪ್ ಇದೆ, ಒಂದು ಹೆಲ್ಪ್. MLA ಅಂದರೆ ಒಂದು ನಮಗೆ ಒಂದು ಧೈರ್ಯ ಇದೆ, ಅಹಂಕಾರ ಇಲ್ಲ. ಒಂದು MLA ಅಂದರೆ ಹೆಂಗೆ ಅಹಂಕಾರ ಇರ್ತದೆ, ಅವ್ರಿಗಿಲ್ಲ. ನೀಚ್ ಎಲ್ಲೋದ್ರೂ ಬರ್ತಾರೆ. ಶಿವಾಜಿನಗರ ಯಾವ ರೀತಿ ಡೆವಲಪ್ ಆಗಿದೆ, ಡೆವಲಪ್ ಆಗಬೇಕು? ಡೆವಲಪ್ ಆಗ್ತಾ ಇದೆ ಸರ್, ತುಂಬ ಒಳ್ಳೆ ಡೆವಲಪ್ ಆಗ್ತಾ ಇದೆ. ಯಾಕಂದರೆ ನಮ್ಮ MLA ಸರ್ ಇದ್ದಾರಲ್ಲ, ಅವ್ರ ಕೆಲಸ ತುಂಬ ಭಾಳ ಚೆನ್ನಾಗಿ ಮಾಡ್ತಾ ಇರ್ತಾರೆ. MLA ಹೋದರೆ ಮಾತಾಡ್ತಾರೋ ಇಲ್ಲವೋ ಅಂತ ಹಂಗೇನಿಲ್ಲ ಸರ್. ನಾನು ನೋಡಿದೆ ಒಂದು ಸಲ ನಮ್ಮ ಅಮ್ಮನಗೋಸ್ಕರ ಹೋದೆ, ನನಗೆ ಭಾಳ ಹೆಲ್ಪ್ ಸಿಕ್ತು ಸರ್. ನನಗೆ ಅದೇ ಮರ್ಯಾದೆ, ಏನೂ ಇನ್ಫ್ಲುಯೆನ್ಸು ನನಗೆ ಪರಿಚಯನೂ ಇಲ್ಲ. ಬರೀ ಅವ್ರು ಕೇಳಿದ್ರು ಮನೆ ಎಲ್ಲಿ ಇರೋದು, ಈ ಥರ ಇಲ್ಲಿ ಇರೋದು ನೆಹರೂಪುರಂ ಫಸ್ಟ್ ಕ್ಲಾಸ್ ಅಂತ. ಹೌದಾ, ಸರಿ ನಾನು ಮಾಡಿಕೊಡ್ತೀನಿ, ನೀವು ಹೋಗಿ ನಾನು ಫೋನ್ ಮಾಡ್ತೀನಿ. ಒಬ್ಬರು ಅವ್ರ PAಗೇನೂ ಕಲಿತರು 2 ದಿನ ಬಿಟ್ಟು, ಹೋಗಿ ನೋಡ್ಕೊಂಡು ಬನ್ನಿ ಏನಿದೆ ಏನು ಅಷ್ಟೊಂದು ಮಾಡಿದ್ದಾರೆ ಸರ್. ನಾವು ಅವ್ರಿಗೋಸ್ಕರ ಏನೂ ಕೆಲಸನೂ ಮಾಡಿಲ್ಲ, ನಾವು ಅವ್ರ ಪಾರ್ಟಿನಲ್ಲಿನೂ ಇಲ್ಲ. ನನಗೆ ಬರೀ ನಾನು ಈ ಏರಿಯಾನಲ್ಲಿ ಇದ್ದೀನಿ, ನನಗೆ ಹೆಲ್ಪ್ ಮಾಡಿದ್ದಾರೆ ಸರ್.
ನಾನೀಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಹಲಸೂರು ಲೇಕ್ನ ಹತ್ರ ಇದ್ದೀನಿ. ಹಲಸೂರು ಲೇಕ್ ಮತ್ತೆ ಹಲಸೂರು ವಾರ್ಡ್ ಎರಡೂ ಸಹಿತ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದ್ದಾವೆ ಅನ್ನುವಂತಹ ಗ್ರೌಂಡ್ ರಿಪೋರ್ಟ್ ಕೊಡುವಂತಹ ಕೆಲಸವನ್ನು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಈಗ ಏನೋ ಮಾಡ್ತಾ ಇದ್ದಾರೆ, ಎಲ್ಲ ರೋಡು ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಬಟ್ ಇದ್ರೂ ಇನ್ನೂ ಸರಿಯಾರ ಮಾಡ್ತಾ ಇಲ್ಲ ಯಾವುದು ಸರಿಯಾಗಿ. ನೋಡಿ ಇಲ್ಲಿ ಹಲಸೂರು ಕೆರೆ ಮೇಲೆ ಮಾಡ್ತಾ ಇದ್ದಾರೆ, ಸುಮಾರು 4 ತಿಂಗಳಾಗಿದೆ ಇನ್ನೂರಿಗೆ, ಇನ್ನೂ ಸರಿಯಾಗಿ ಮಾಡ್ತಾ ಇಲ್ಲ. ಸ್ವಲ್ಪ ಬೇಗ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಏನೇನು ಡೆವಲಪ್ಮೆಂಟ್ ಆಗಬೇಕು ಸರ್ ಇಲ್ಲಿ? ಇನ್ನೂ ಸ್ಯಾನಿಟರಿಗಳೆಲ್ಲ ಫುಲ್ ಮಾಡ್ತಾ ಇದ್ದಾರೆ, ವಾಟರ್ ಲೈನ್ ಮಾಡ್ತಾ ಇದ್ದಾರೆ. ಸೊ ಮಾಡಿದ ಸಂತೋಷ, ಇವಾಗ ಪರವಾಗಿಲ್ಲ ಇವಾಗ ಮಾಡ್ತಾ ಇರೋದು. ಬಟ್ ಇದ್ರೂ ಸ್ವಲ್ಪ ಫಾಸ್ಟಾಗಿ ಮಾಡಬೇಕಂತ ಕೇಳ್ತಾ ಇದ್ದೀವಿ ಅಷ್ಟೇ. ಓಕೆ, ಅಂದರೆ ಅವರು ಈ ಕ್ಷೇತ್ರದಲ್ಲಿ ಬಂದು ಓಡಾಡ್ತಾರೆ, ಜನರ ಜೊತೆ ಎಲ್ಲ ಇಂಟ್ರಾಕ್ಟ್ ಮಾಡ್ತಾರೆ? ಹಾಂ, ಮಾಡ್ತಾರೆ. ನಮ್ಮ ಜೊತೆಗೂ ಮಾತಾಡಿದ್ದಾರೆ, ಬಂದು ಮಾತಾಡ್ತಾರೆ. ನಾವು ಮಾತಾಡ್ತೀವಿ, ಅವ್ರ ಜೊತೆಗೆಲ್ಲ ಮಾತಾಡ್ತೀವಿ. ಏನು ತೊಂದರೆ ಈ ಲಾಸ್ಟ್ 2 years ಇಂದ ಎಷ್ಟು ಸರಿ ಬಂದಿದ್ದಾರೆ ಸರ್ ಕ್ಷೇತ್ರದಲ್ಲಿ ಸುತ್ತಾಡಿದ್ದಾರೆ? ಅದು ಸರಿಯಾಗಿ ಗೊತ್ತಿಲ್ಲ. ನಮ್ಮ ಹತ್ರ ನಾವು ಒಂದ್ಸರಿ ಮೀಟ್ ಮಾಡಿದ್ದೀವಿ, ಮಾತಾಡಿದ್ರು ಅಷ್ಟೇ. ಜನರ ಕಷ್ಟಗಳಿಗೆ ರೆಸ್ಪಾನ್ಸ್ ಮಾಡ್ತಾರೆ? ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಹೆಂಗೆ ಹೇಳಲಿಕ್ಕಾಗಲ್ಲ. ಇನ್ನೂ ಡೆವಲಪ್ ಮಾಡ್ಕೋಬೇಕು. ಜನ ಹಂಗೆ ಇದ್ದಾರೆ. ಇನ್ನೂ ಸಿಗ್ನಲ್ ಎಲ್ಲ ಏನೂ ಇಲ್ಲ. ಸುಮ್ಮನೆ ಇದನ್ನ ಟ್ರಾಫಿಕ್ ಜಾಮ್ ಮಾಡಿಬಿಟ್ಟಿದ್ದಾರೆ. ಹಂಗೆ ಇದೆ, ಇನ್ನೂ ಡೆವಲಪ್ಮೆಂಟ್ ಆಗಬೇಕು. ಏನೇನು ಡೆವಲಪ್ಮೆಂಟ್ ಆಗಬೇಕು ಸರ್ ಇದು? ಅದೇ ಇಲ್ಲಿ ಇರೋದು ನೋಡಿ, ಪಾರ್ಕಿಂಗ್ ಇಲ್ಲ, ಮೇಯ್ನ್ ಪಾರ್ಕಿಂಗೇ ಇಲ್ಲ ಇಲ್ಲಿ. ಪಾರ್ಕಿಂಗ್ ಬೋರ್ಡೂ ಇಲ್ಲ. ಗಾಡಿ ಬಿಟ್ಟು ಹೋದರೆ ಗಾಡಿಗೆ ಗ್ಯಾರಂಟಿ ಇಲ್ಲ. ಇನ್ನೇನು ಬೇಕಾಗಿದೆ? ಅದರಲ್ಲೇ ಇದು ಗೊತ್ತಾಗುತ್ತಲ್ಲ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. MLA ರಿಜ್ವಾನ್ ಅರ್ಷದ್ ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಂದೆ? ಅವ್ರ ಬಗ್ಗೆ ನಮ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ನಮ್ಗೆ ಏನಿದ್ರೆ ಪಬ್ಲಿಕ್ ಬಗ್ಗೆನೇ. ನಾವು ಅವ್ರನ್ನೆಲ್ಲ ಹೋಗಿ ಮಾತಾಡ್ಸೋಕ್ಕಾಗುತ್ತಾ? ಆಗಲ್ಲ. ಅವ್ರು ಬರೋದಿಲ್ಲ ಈ ಕಡೆಗೆ. ನಾವು ನೋಡಲೇ ಇಲ್ಲ ಇನ್ನೂವರೆಗೂ. ಗೆದ್ದಿದ್ದ ಸಮೇತ ಸರಿ ಅಷ್ಟೇ. ಇನ್ನೂವರೆಗೂ ನೋಡ್ತಾನೆ ಇಲ್ಲ. 2 ವರ್ಷ ಒಂದ್ಸರಿ ನೋಡಿಲ್ಲ. ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಳೆ ಬರುವಾಗ ಮಾತ್ರ ಚರಂಡಿನ ತೋಡ್ತಾರೆ. ಅದನ್ನ ಸಮ್ಮರ್ ಟೈಮಲ್ಲಿ ತೋಡಿ ಕ್ಲೀನ್ ಮಾಡ್ಬೋದಲ್ಲ. ಮಳೆ ಬರುವಾಗ ಯಾವಾಗ ನೀರು ನಿಲ್ಲತ್ತೋ ಆವಾಗ ಮಾತ್ರ ತೋಡಿ ಅದನ್ನ ಕ್ಲೀನ್ ಮಾಡ್ತಾರೆ. ಅದುವರೆಗೂ ಅದು ಮಾಡೋದಿಲ್ಲ. ಮುಂಚೆನೆ ಮಾಡಲ್ಲ. ಮುಂಚೆನೆ ಮಾಡಿದ್ರೆ ತಾನೆ. ಇನ್ನೇನು ಮಾಡೋದಿಲ್ಲ. ಇನ್ನೇನು ಡೆವಲಪ್ಮೆಂಟ್ ಮಾಡೋದು? ಯಾವಾಗ ಅವಶ್ಯಕತೆ ಇದೆಯೋ ಯಾವಾಗ ಮಾತ್ರ ಕೆಲಸ ಮಾಡ್ತಾರೆ. ಆಮೇಲೆ ಒಂದು ಕ್ಯಾಮ್ರಾಗೆ ಸೋಷಿಯಲ್ ಮೀಡಿಯಾದಲ್ಲಿ 1-2 ಫೋಟೋಗಳು ಹಾಕಿಬಿಟ್ರೆ ಅದು ಮುಗೀತು ಅಷ್ಟೇ. ಅಲ್ಲಿ ತೋಡ ಹಾಕಿರೋ ಮಣ್ಣು ಹಂಗೆ ಇರುತ್ತೆ. ಅದು ತೆಗಿಯೋಕ್ಕೆ ಇನ್ನೊಂದು ವರ್ಷ ಬೇಕು. ಮತ್ತೆ ಮಳೆ ಬಂದರೆ ಅದು ತೆಗಿತಾರೆ. ಹಂಗಾಗ್ತಾ ಇದೆ ನಮ್ಮ ಸರ್ಕಾರ. ಏನು ಮಾಡೋದು? ಮುಂಚೆ ಹೆಂಗಿತ್ತು ಶಿವಾಜಿನಗರ, ಈಗ ಹೆಂಗಿದೆ? ನಂದು 25 ವರ್ಷಕ್ಕೆ ಮುಂದೆ ಟಾಪ್ ಸರ್. ಎಲ್ಲ ಒಳ್ಳೆ ಜನ, ರಜಲ್ ಮಾರ್ಕೆಟ್ನಲ್ಲಿ ಎಲ್ಲ ಒಳ್ಳೆ ಮಾರ್ಕೆಟ್, ಎಲ್ಲ ಇದು ದೊಡ್ಡ ವ್ಯಾಪಾರ, ಮರ್ಯಾದೆ ಎಲ್ಲ ಇದೆ. ಈಗ ಏನೇ ಇಲ್ಲ ಸರ್. ರಜಲ್ ಮಾರ್ಕೆಟ್ ಎಲ್ಲ ಒಳಗಡೆ ಹೋಗ್ತಾ ಕೆಟ್ಟೋಯ್ತು. ಏನೇ ಇಲ್ಲ ಮಾರ್ಕೆಟ್ ಒಳಗೆ, ಎಲ್ಲ ಹೋಯ್ತು. ಆ ಜನ ಎಲ್ಲ ಹೋಗ್ಬಿಟ್ಟಾರೆ ಸರ್. ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಇದ್ದಾರೆ. ಅದು ಒಂದು ರಿಜ್ವಾನ್ ಅರ್ಷದ್ ಅವರಿಗೆ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ರಿಜ್ವಾನ್ ಅರ್ಷದ್ ಅವರಿಗೆ 100ಕ್ಕೆ 100 ಕೊಡ್ತೀನಿ ಸರ್. ಬಂಬಟ್ ಸರ್. ಅವ್ರು ನಾನು ನೋಡ್ಬೇಕು. ಅವರು ಗೋವಿಂದರಾಜನ್ ಅವರು ನಿನ್ಗೆ 100ಗೆ 100 ಗುಡ್ ಮ್ಯಾನ್ ಅಂತಾರೆ, ಜೆಂಟಲ್ ಮ್ಯಾನ್ ಅಂತಾರೆ ಹೇಳ್ಬೇಕು. ಯಾವ ಇದನ್ನ ಇರಲಿ, ನೀವು ಮಾಡಿರೋ ಕೆಲಸ ಅವ್ರು ಅಷ್ಟು ತಾರೀಫ್ ಮಾಡ್ತಾರೆ ಸರ್. ನೀವು ಮಿನಿಸ್ಟರ್ ಆಗ್ಬೇಕಂತಾರೆ. ಅವ್ರು ಫಸ್ಟೇ ಹೇಳಿದ್ದಾರೆ, ನೀವು ಗೆಲ್ಬಿಟ್ಟು ಬಂದಾರೋ ನಾನೇ ಜಿಂದಾಬಾದ್ ಹೇಳಿ ಅವ್ರಿಗೆ ಪೂಲಾರ ಹಾಕಿ, ಸರ್ ನೀವು ಮಿನಿಸ್ಟರ್ ಆಗ್ತಾ ಇನ್ನೂ ಏನೇನು ಮಾಡ್ತೀರಿ ಶಿವಾಜಿನಗರ ಫಾರಿನ್ ಥರ ಮಾಡ್ಬೇಕಂದ್ರೆ ಕೇಳ್ತಾರೆ, ಹೇಳ್ತಾರೆ ಅವ್ರಿಗೆ. ಹೌದು, ಗೋವಿಂದರಾಜನ್ ಅವರು ಇನ್ನೊಂದು ಕೇಳಿದ್ದಾರೆ. ಈ ಕಾಂಗ್ರೆಸ್ 5 ಫ್ರೀ ಗ್ಯಾರಂಟಿ ಕೊಟ್ಟಿದೆ ಅಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಒಳ್ಳೆ ಕೆಲಸ ಸರ್. ಇಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ತುಂಬ ಬಡವರಿಗೆ ತುಂಬ ಅನುಕೂಲ ಆಗ್ತಾಯಿದೆ. ಮತ್ತು ಯಂಗ್ಸರಿಗೆ ಫ್ರೀ ಬಸ್ಸು ತುಂಬ ಅನುಕೂಲ ಆಗ್ತದೆ. ನೋಡಿ, ಈಗ ಸಾಮಾನ್ಯ ಜನರು ಬಸ್ ಯೂಸ್ ಮಾಡಲ್ಲ. ಬಸ್ ಯಾರು ಯೂಸ್ ಮಾಡೋದು? ಬಡವರು. ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗೋರು, ಮನೆ ಕೆಲಸ, ಸ್ಕಿಪ್ ಅವರೇ ಬಸ್ಸಿಗೆ ತುಂಬ ಇದು ಮಾಡೋದು. ತುಂಬ ಅನುಕೂಲ ಆಗಿದೆ ಜನರಿಗೆ. 5 ಗ್ಯಾರಂಟೀಸ್ ಮಾತ್ರ ಮೆಚ್ಕೊಳ್ಳತಕ್ಕಂಥ ಒಂದು ವಿಷಯ. ಸದ್ಯ ನಾನೀಗ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಹಲಸೂರು ವಾರ್ಡ್ನಲ್ಲಿದ್ದೇನೆ. ಇದು ಹಳೆ ಬೀದಿಯ ರಸ್ತೆ ಅಂತ ಹೇಳಿ ಈ ಒಂದು ರಸ್ತೆಯಲ್ಲಿ ಇಲ್ಲಿರುವಂತಹ ಜನರನ್ನ ಮಾತಾಡ್ಸೋಣ ಬನ್ನಿ. ಹಲಸೂರು ವಾರ್ಡ್ ಯಾವ ರೀತಿ ಡೆವಲಪ್ ಆಗಿದೆ? ಡೆವಲಪ್ ಆಗಬೇಕಾ ಅಥವಾ ಏನೇನು ಪ್ರಾಬ್ಲಮ್ ಇದೆ ಇಲ್ಲಿ? ಡೆವಲಪ್ಮೆಂಟ್ ಆಗುವಂಥದ್ದು ಏನಿಲ್ಲ. ಎಲ್ಲ ನಾರ್ಮಲ್ ಹಳೆ ಸಿಟಿ ಅಲ್ಲ ಇದು. ಹಾಗಾಗಿ ರೋಡ್ ಏನು ಅಗಲ ಮಾಡೋಕ್ಕಾಗಲ್ಲ. ಮೋರಿ ವ್ಯವಸ್ಥೆ ಎಲ್ಲ ಪರವಾಗಿಲ್ಲ, ಮಾಡ್ತಾರೆ ಅವಾಗ. ಏನು ಅಂಥದ್ದೇನು ನೀರು ಸಮಸ್ಯೆ ಏನಿಲ್ಲ, ಪರವಾಗಿಲ್ಲ. ಇಡೀ ಶಿವಾಜಿನಗರ ಏರಿಯಾ ಹೋಲಿಸ್ಕೊಂಡ್ರೆ ಹೆಂಗಿದೆ ಈ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ?
ಬೇರೆ ಏರಿಯಾಗಳು ಗೊತ್ತಿಲ್ಲ. ನಾನಿನ್ನ 15 ವರ್ಷದಿಂದ ಇದ್ದೀನಿ, ಆದರೆ ಇಲ್ಲೇನಂತ ಇದೇನು ಸಮಸ್ಯೆಗಳಿಲ್ಲ. ಓಕೆ, ಈ ಕಾಂಗ್ರೆಸ್ ಸರ್ಕಾರ ಲಾಸ್ಟ್ 2 ವರ್ಷದಿಂದ ಹೆಂಗೆ ಕೆಲಸ ಮಾಡ್ತಿದೆ ನಿಮ್ಮ ಪ್ರಕಾರ? ಬೇರೆ ಸರ್ಕಾರ ಅದೇ ಸ್ವಲ್ಪ ಬಿಟ್ಟಿ ಭಾಗ್ಯದಿಂದ ಎಲ್ಲ ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ಕೆಲ್ಲ ಸ್ವಲ್ಪ ತೊಂದರೆನೇ ಆಗಿದೆ. ಅದೇನು ಕೆಲಸ ಏನು ಕಾಣ್ತಾ ಇಲ್ಲ, ಬರೀ ಇದೇ ಎಲ್ಲ ಕಾಣ್ತಾ ಇದೆ ಅವ್ರದ್ದು. ಮಾಮೂಲಿ ಅವ್ರನ್ನ ಇವ್ರನ್ನ ಇದು ಮಾಡೋದು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಕಾರ್ಯ ಏನಾದಂಗೆ ಗಂಡಸರು ಜಾಬಿನ ತೆಗೆದು ಹೆಂಗಸರಿಗೆ ಕೊಟ್ಟಾಗಿದೆ ಅಷ್ಟೇ. ಈ 5 ಫ್ರೀ ಬಗ್ಗೆ ಏನು ಹೇಳ್ತೀರಾ? ಫ್ರೀ ಎಲ್ಲೂ ಕೊಡಬಾರ್ದು ಸರ್, ಕೆಲಸ ಮಾಡಬೇಕು, ತಿನ್ಬೇಕು. ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಯಾವ ದೇಶನೂ ಉದ್ಧಾರ ಆಗಲ್ಲ. ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತಾರೆ ರಿಜ್ವಾನ್ ಕೆಲಸಕ್ಕೆ? ನಾನಂತೂ ಏನು ನೋಡಿಲ್ಲ, 50-50 ಕೊಡ್ಬೋದೇನು, ಅಂದರೆ ಅಷ್ಟು ಕೆಲಸ ಅಭಿವೃದ್ಧಿ ಕಾರ್ಯ ಏನು ಕಂಡಿಲ್ಲ. ಎಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ರೋಡು ಚರಂಡಿ ಎಲ್ಲ ಇಲ್ಲ, ಚರಂಡಿ ಏನು ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ಇಲ್ಲಿ MLA ಯಾರು? ಅವರೇ ರಿಜ್ವಾನ್ ಹೇಗೆ ಕೆಲಸ ಮಾಡಿಸ್ತಾರೆ? ಸೂಪರಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಸೂಪರಾಗಿ ಮಾಡ್ತಾರೆ. ಏನೇನು ಮಾಡಿಸಿದ್ದಾರೆ ಈಗ? ಅದು ಕ್ವಾರ್ಟರ್ಸ್ ಹೊಡೆದ್ಬಿಟ್ಟು ಕಟ್ಟಿದ್ದಾರೆ, ಗ್ರೌಂಡ್ ಕಟ್ತಾ ಇದ್ದಾರೆ, ರೋಡ್ಗಳೆಲ್ಲ ಹಾಕ್ತಾ ಇದ್ದಾರೆ. ಇಲ್ಲಿ ಮೋರಿ ಇವಾಗನೇ ನನ್ನ ಪೂಜೆ ಮಾಡಿಬಿಟ್ಟು ಹೋಗಿದ್ದಾರೆ. ಇಲ್ಲಿ ಮುಂದೆ ಚೆನ್ನಾಗಿ ಮಾಡ್ತಾರೆ ಅವರು. ಸರಿ, ರಿಜ್ವಾನ್ ಅರ್ಷದ್ ಹೇಗೆ ಕೆಲಸ ಮಾಡ್ತಿದ್ದಾರೆ? ಸೂಪರ್ ಕೆಲಸ ಸರ್. ತುಂಬ MLA ಬಂದಿದ್ದಾರೆ, ಅಷ್ಟು ಕೆಲಸ ಮಾಡಿಲ್ಲ. ರಿಜ್ವಾನ್ ಸೂಪರ್ ಕೆಲಸ ಮಾಡಿದ್ದಾರೆ. ಹೌದು, ಏನೇನು ಕೆಲಸ ಮಾಡಿದ್ದಾರೆ ಸರ್? ಡೆವಲಪ್ಮೆಂಟ್, ಸೂಪರ್ ಡೆವಲಪ್ಮೆಂಟ್. MB ಗಾರ್ಡನು, ಅಲ್ಸೂರು, ಅವರು ಎಲ್ಲೆಲ್ಲಿ ಅವ್ರ ಏರಿಯಾ ಬರ್ತದೆ ಅಲ್ಲಿ ಫುಲ್ಲಾಗಿ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ರೋಡ್ ಸೂಪರ್ ಸರ್, ಎಲ್ಲ ಕ್ಲೀನ್ ಮಾಡ್ತಾರೆ ಸರ್. ಫೋನ್ ಮಾಡಿದ್ರೆ ಎಲ್ಲ ಬರ್ತಾರೆ, ಅವ್ರ ಜೊತೆಲಿ ಬರ್ತಾರೆ, ಅವರೆಲ್ಲ ಕೆಲಸ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಇದು ನಿಜ. ಹೌದು. ಅವ್ರಿಗೆ ನೀವೇ ಫೋನ್ ಮಾಡ್ತಾರೆ ಡೈರೆಕ್ಟಾಗಿ? ಅಲ್ಲ, ಅವರು ರೈಟಲ್ಲ ಇದ್ದಾರೆ. ಅವ್ರು ಫೋನ್ ಮಾಡಿದ್ರೆ, ಅವ್ರಿಗೆ MLA ಫೋನ್ ಮಾಡಿದ್ರೆ ಸ್ಪಾಟ್ನಲ್ಲಿ ಬರ್ತಾರೆ, ಅವರು ಬರ್ತಾರೆ, MLA ಬರ್ತಾರೆ, ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ಏನೇನು ಮಾಡಿಸಿದ್ದಾರೆ ಈಗ ಸರ್? ಅಲ್ಲಿ ಗ್ರೌಂಡ್ ಮಾಡಿದ್ದಾರೆ. ನಮ್ಮ ಏರಿಯಾನಲ್ಲಿ ನೀರು ಮಳೆ ಬಂದರೆ ತುಂಬ ನೀರು ಇದೆ, ಅದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಡೈನರ್ ಕ್ಲೀನ್ ಮಾಡ್ತಾರೆ. ಏನೋ ಕಾಯಿಲೆ ಕೂಡ ಬರೋದಿಲ್ಲ. ಇವತ್ತು MV ಗಾರ್ಡನಲ್ಲಿ ಏನು ಕಾಯಿಲೆ ಕೂಡ ಬರೋದಿಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು. 100ಕ್ಕೆ ಸರ್? 100ಕ್ಕೆ 100 ಕೊಡೋಣ ಸರ್, ಅಷ್ಟು ಕೆಲಸ ಮಾಡಿದ್ದಾರೆ ಸರ್, ನಿಜವಾಗ್ಲೂ ಹೇಳ್ತೀವಿ. ಹೌದು. ಸರ್ ಅದೇನು ಇವಾಗ ಈ ಸಾನೆಟಿದು ಮಾಡ್ತಾ ಇದ್ದಾರೆ ಸರ್. ಇದು ತುಂಬ ವರ್ಷದಿಂದ ರೋಡ್ ಫುಲ್ಲಿ ಚೇಂಬರ್ ಮಳೆ ಬಂದರೆ ಹಂಗೆ ಎತ್ಕೊಂಡ್ಬಿಡ್ಬೇಕು. ಇವಾಗ ಏನೋ ಮಾಡ್ತಾ ಇದ್ದಾರೆ ಸರ್ ಫುಲ್ಲು. ಇವಾಗ ಈ ರಿಜ್ವಾನ್ ಬೈ ಬಂದಮೇಲೆ ಸ್ವಲ್ಪ ಕೆಲಸಗಳು ನಡೀತಾ ಇದೆ. ಏನೇನು ಮಾಡಿಸ್ತಿದ್ದಾರೆ? ಅದೇ ಈ ಚೌಟ್ರಿ ಮಾಡ್ತಾ ಇದ್ದಾರೆ, ಈ ಪಕ್ಕದಾಗ ಪಾರ್ಕ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ಇವಾಗ. ಮುಂಚೆ ಹೆಂಗಿತ್ತು? ಮುಂಚೆಲ್ಲ ಏನು 1 ರೂಪಾಯಿ ಕೆಲಸ ಆಗಿಲ್ಲ ಸರ್. ರೋಷನ್ ಬೈಗಿರುವಾಗೆಲ್ಲ 1 ರೂಪಾಯಿ ಕೆಲಸ ಆಗಿಲ್ಲ ಏರಿಯಾಗೆ. ರಿಜ್ವಾನ್ ಬೈ ಬಂದಮೇಲೆ ಸ್ವಲ್ಪ ಅಲ್ಲಿ ಕೆಲಸಗಳು ನಡೀತಾ ಇದೆ. ಕೆಲಸ ಮಾತ್ರ ಏನು ಹೇಳಂಗಿಲ್ಲ, ನಡೀತಾ ಇದೆ. ಇವಾಗ ಜೊತೆಗಿರೋರು ಯಾರು ಹೇಳಿದ್ರದಲ್ಲ ಇಲ್ಲ, ಅವರೇ ಡೈರೆಕ್ಟಾಗಿ ಬಂದು ನೋಡ್ತಾರೆ, ಆ ಕೆಲಸ ಏನಿದೆ ಕ್ಲೀನಾಗಿ ಮಾಡ್ಬಿಟ್ಟು ಹೋಗ್ತಾರೆ. ಹೌದಾ? ಅವ್ರು ಬಂದ ಮೋರಿ ಕೆಲಸ ಅಂತ ಎಲ್ಲ ತುಂಬ ಕೆಲಸ ನಡೀತಾ ಇದೆ. ಅದು ಮುಂಚೆಲ್ಲ ನೀರು ಒಳಗಡೆ ಬಂದ್ಬಿಡ್ತದೆ, ಎರೆ ಒಳಗಡೆ. ದೊಡ್ಡ ಮೋರಿ ಇದೆಲ್ಲ, ಅದು ಮೋರಿಯಿಂದ ಈ ಕಡೆ ಚಿಕ್ಕ ಮೋರಿಯಿಂದ ಒಳಗಡೆ ಬಂದ್ಬಿಡ್ತದೆ ನೀರು. ಇವಾಗ ಅದಕ್ಕೆ ಸಪ್ರೇಟಾಗಿ ಮಾಡಿದ್ದಾರೆ. ಉದ್ದ ಈ ಥರ ಜಾಗ ಬಿಟ್ಬಿಟ್ಟು ಉದ್ದಾಗ ಫುಲ್ ಲಾಸ್ಟ್ವರೆಗೆ ಕಾಂಗಟ್ ಹಾಕಿದ್ದಾರೆ. ಈ ನೀರು ಹಾಕಲ್ಲ ಬರೋದಾಗ ಸಪ್ರೇಟಾಗಿ ಹೋಗತ್ತ ಮಾಡಿದ್ದಾರೆ. ಅಲ್ಲಿಗೆ ಕೆಲಸ ಮಾಡಿದ್ದಾರೆ. ಗ್ರೌಂಡು ಚೌಟ್ರಿ ಮಾಡ್ತಾ ಇದ್ದಾರೆ, ತುಂಬ ಕೆಲಸ ಮಾಡ್ತಾ ಇದ್ದಾರೆ ಸರ್. ಆವಾಗ ಬಂದು ರೌಂಡ್ಸ್ ಬರ್ತಾರೆ, ಡೋರಟ್ಟಾಗ ಬರ್ತಾರೆ, ಡೋರಟ್ಟ ಬಂದು ಹೋಗ್ತಾರೆ. ಅವ್ರು ಏನು ತೊಂದರೆ ಇಲ್ಲ ಅವ್ರದ್ದು. ರಿಜ್ವಾನ್ ಅರ್ಷದ್ಗೆ 100 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 100 ಮಾರ್ಕ್ಸ್ ಕೂಡ ಕೊಡ್ಬೋದು ಅವ್ರಿಗೆ. 100 ಮಾರ್ಕ್ಸ್ 100 ಕೊಡ್ಬೋದು ಅವ್ರಿಗೆ, ಏನು ತೊಂದರೆ ಇಲ್ಲ ನಮಗೆ. ಅದ್ರ ಕೆಲಸ ಮಾಡ್ತಾ ಇದ್ದಾರೆ. ಏನೇನು ಡೆವಲಪ್ ಆಗಿದೆ ಇಲ್ಲಿ? ಮುಂಚೆ ಹೆಂಗಿತ್ತು, ಈಗ ಹೆಂಗಿದೆ? ಮುಂಚೆ ಸ್ವಲ್ಪ ಇದಾಗಿತ್ತು, ಇವಾಗ ಪರವಾಗಿಲ್ಲ ನೋಡಿ. ಮೋರಿ ಎಲ್ಲ ಈಗ ಹಾಕಿದ್ದಾರೆ, ಎಲ್ಲ ಫುಲ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಮಳೆ ಬರಕ್ಕೆ ಮುಂಚೆನೇ ಎಲ್ಲ ರೆಡಿ ಮಾಡಿರೋದು ಈಗ. ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ, ಏನು ತೊಂದರೆ ಇಲ್ಲ. ರೋಡ್ಗಳೆಲ್ಲ ಹೆಂಗಿದೆ ಇಲ್ಲಿ? ರೋಡೆಲ್ಲ ಹಾಕಿದ್ದಾರಲ್ಲ ಈಗ ಹೊಸ್ದಾಗಿ ಹಾಕಿರೋದೆ. ಈ ಕಡೆ ಎಲ್ಲ ಹಾಕಿದ್ದಾರೆ, ಇನ್ನು ಆ ಕಡೆ ಹಾಕ್ತಾರೆ. ಚೇಂಬರ್ ಪೈಪ್ ಎಲ್ಲ ಹೊಸ್ದಾಗಿ ಹಾಕಿದ್ದಾರೆ. ಇಲ್ಲಿಂದ MLA ಯಾರು ಹೇಳಿ? ಇಲ್ಲ,
ಇವ್ರು ರಿಸ್ವರ್ ಹೇಗೆ ಅವರೇ ಕೆಲಸ ಮಾಡ್ತಾರೆ? ಅವರೇ ಮಾಡ್ತಾ ಇರೋದು ಸರ್ ಈಗ ಎಲ್ಲ ಕೆಲಸ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವ್ರಿಗೆ? 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 100ಕ್ಕೆ 100 ಕೊಡ್ಬೇಕು ಸರ್. ಮಾಡಿದ್ರೆ ನೋಡಿ ಎಲ್ಲ ಕಡೆ ನೀರು ತುಂಬಿಕೊಂಡಿತ್ತೆ, ಮಳೆ ಬಂದ್ರೆ ಈ ಕಡೆ ಒಂದು ಇದು ಹನಿ ನೀರು ಬೀಳಲ್ಲ, ನಿಂತ್ಕೊಳಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ. ಅದೊಂದು ಸೇಫ್ಟಿ. ನೋಡಿದ್ದೀರಾ ಎಲ್ಲ ಕಡೆ ಆ ಥರ ನೀರು, ಈ ಕಡೆ ಎಲ್ಲೂ ನಮ್ಮ ಏರಿಯಾದಲ್ಲಿ ಎಲ್ಲೂ ನೀರು ನಿಂತ್ಕೊಳಲ್ಲ, ಕ್ಲೀನಾಗಿ ಹೋಗುತ್ತೆ. ಗವರ್ನಮೆಂಟ್ ಫ್ರೀ ಕೊಡ್ತಿದೆಯಲ್ಲ ಮೇಡಮ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಫ್ರೀ ಅಂದ್ರೆ ಯಾವ್ದು ಸರ್? 5 ಸ್ಕೀಮ್ಗಳು ಈಗ 2000 ರೂಪಾಯಿ ಕೊಡೋದು ಬರುತ್ತೆ ಸರ್. ಬರುತ್ತೆ. ನನಗೆ ಬರಲ್ಲ, ನಮ್ಮ ತಾಯಿಗೆ ಬರುತ್ತೆ. ನನ್ನ ಇದ್ರಲ್ಲಿ ನಮ್ಮ ತಾಯಿ ಇದ್ದಾರೆ ಫೋಟೋ, ಅವ್ರಿಗೆ ಬರುತ್ತೆ. ಅದರಿಂದ ಹೆಲ್ಪ್ ಆಗುತ್ತೆ? ಆಗುತ್ತೆ ಸರ್. ನಮ್ಮ ಅಮ್ಮಗೆ ಮಾತ್ರೆಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಸರಿ, ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಡೆವಲಪ್ ಆಗಿದೆ ಅಥವಾ ಡೆವಲಪ್ ಆಗಬೇಕಾ ಇನ್ನು, ಹೇಗೆ? ಆಗ್ತಾ ಇದೆ ಸರ್, ಇವಾಗ ಪರವಾಗಿಲ್ಲ, ಕೆಲಸ ನಡೀತಾ ಇದೆ. ಎಲ್ಲ ರೋಡ್ಗಳೆಲ್ಲ ಸಿಮೆಂಟ್ ರೋಡೆಲ್ಲ ಹಾಕ್ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಏನೇನು ಡೆವಲಪ್ಮೆಂಟ್ ಆಗ್ಬೇಕು ಸರ್ ಇನ್ನು? ಗಾರ್ಬೇಜ್ ಸ್ವಲ್ಪ ಕ್ಲೀನಾಗಿ ಆಗಬೇಕು. ಸೈಡ್ಸ್ ತುಂಬ ಸೈಡ್ನೆಲ್ಲ ಗಾರ್ಬೇಜ್ ಕಲೆಕ್ಷನ್ಸ್ ಎಲ್ಲ ಕ್ಲೀನಾಗಿ ಆಗ್ತಾ ಇಲ್ಲ, ಅದೊಂದು ಆಗಬೇಕು. ಅದನ್ನು ಮಾಡ್ತಾ ಇದ್ದಾರೆ. ಒಂದೊಂದು ಟೈಮ್ ಡಂಪ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಸೈಡಿಂದ ಬಂದ್ಬಿಟ್ಟು ಎಲ್ಲ ಅಲ್ಲಿ ಫುಲ್ ಡಂಪ್ ಮಾಡಿಬಿಟ್ಟು ಹೋಗ್ತಾರೆ. ಯಾರು ಆಗ್ತಾರೋ ಗೊತ್ತಾಗಲ್ಲ. ಅದೊಂದು ವಿಜಿಲೆನ್ಸ್ ಥರ ಯಾರನ್ನ ಒಬ್ಬರನ್ನ ಆಗ್ಬಿಟ್ಟು ನೋಡಿದ್ದಾರೆ, ಚೆನ್ನಾಗಿ. ಆಲ್ಮೋಸ್ಟ್ ಎಲ್ಲ ವರ್ಕು ಅಪ್ಡೇಟ್ ಮಾಡ್ತಾ ಇದ್ದಾರೆ, ಈಗ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಈಗ ಮುಂಚೆ ಎಲ್ಲ ಬಂದು ಮಳೆ ನೀರೆಲ್ಲ ಅದನ್ನ ಬ್ಲಾಕ್ ಆಗ್ತಾ ಇದೆ, ಈಗ ಎಲ್ಲ ಇಲ್ಲ, ನೀರೆಲ್ಲ ಚೆನ್ನಾಗಿ ಡಿಸ್ಪೋಸ್ ಆಗ್ತಾ ಇದೆ, ಎಲ್ಲಿ ಬ್ಲಾಕ್ ಇಲ್ಲ. ಅದು ರೋಡ್ ಮೇಂಟೆನೆನ್ಸ್ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಪ್ರಾಬ್ಲಮ್ ಗಾರ್ಬೇಜ್ ದ ಮೇನ್ ಇಶ್ಯೂ. ಗಾರ್ಬೇಜ್ ಇಶ್ಯೂ ಇದೆಲ್ಲ ಪಾಪ ಅವರು ಕಾರ್ಪೊರೇಷನ್ ಇಲ್ಲ, ಅವರು ಇವ್ರು ಡಿಪೆಂಡ್ ಇದ್ದಾರೆ, ಇವ್ರು ಅವರು ಡಿಪೆಂಡ್ ಇದ್ದಾರೆ. ಅದು ಸ್ವಲ್ಪ ನೋಡ್ತಾ ಸಾಕು ಅಂತ ಗಾಡಿಗಳು. ಬಟ್ ಡೇ ಟು ಡೇ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಡೆವಲಪ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹರ್ಷದವರು, ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ಇವಾಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಹೊಸನಗರ, ಈ ಶಿವಾಜಿನಗರ, ಭಾರತೀನಗರ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಏನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ? ಮೋರಿಗಿರಿ ಎಲ್ಲ, ಇವಾಗ ಶಿವಾಜಿನಗರ ಚೌಕ್ ಎಲ್ಲ ಪಾರ್ಕ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು 5 ವರ್ಷದಿಂದ. ಮತ್ತೆ ಆಮೇಲೆ ನಮ್ಮ ಏರಿಯಾ ಬಂದ್ಬಿಟ್ಟು ಭಾರತೀನಗರ, ಮೋರಿಗಿರಿ ಎಲ್ಲ ಇವಾಗೆಲ್ಲ ಕೆಲಸ ನಡೀತಾ ಇದೆ. ಇನ್ನು ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು. ಪರವಾಗಿಲ್ಲ, MLA ಒಳ್ಳೆ MLA ಅವರು. ಜನರ ಕೈ ಸಿಗ್ತಾರ? ಸಿಗ್ತಾನೆ. ಬೆಳಗ್ಗೆ ಕರೆಕ್ಟಾಗಿ 9 ಗಂಟೆಗೆ ಮನೆ ಥರ ಹೋದ್ರೆ ಸಿಗ್ಬಿಡ್ತಾರೆ, ಎಲ್ಲೂ ಹೋಗಲ್ಲ. ಶುಕ್ರವಾರ ಮಿಸ್ ಆಗಿ ಇಲ್ಲಿ ಬರ್ತಾರೆ ನಮಾಜ್ಗೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಫ್ರೀ ಕೊಡ್ತಿದೆ ಅಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫ್ರೀ ನೋಡಿ ಸರ್, ಫ್ರೀ ಕೊಡ್ತಾ ಇರೋದು ಅವ್ರಿಗೆ ಗೊತ್ತು, ಎಲ್ಲಿಂದ ಕೊಟ್ಟು ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತು. ನಾವು ಹೇಳಕ್ಕೆ ಏನು ಆಗಲ್ಲ ಎಲ್ಲ ಬೆಲೆ ಜಾಸ್ತಿ ಆಗೈತೆ, ಎಲ್ಲ ಜಾಸ್ತಿ ಮಾಡಿದ್ದಾರೆ. ಟ್ಯಾಕ್ಸ್ ಜಾಸ್ತಿ. ಒಂದು ಟೀ ದೊಡ್ಡ ಹೋಟ್ಲಲ್ಲಿ ಒಂದು ಟೀ ಕೊಟ್ಟಿದ್ರೆ 20 ರೂಪಾಯಿ ಚಾರ್ಜು, ಅದಕ್ಕೆ 3 ರೂಪಾಯಿ 70 ಪೈಸೆ ಟ್ಯಾಕ್ಸು. ಸ್ಟೇಟ್ ಟ್ಯಾಕ್ಸ್ ಬೇರೆ, ಸೆಂಟ್ರಲ್ ಟ್ಯಾಕ್ಸ್ ಬೇರೆ, ಆ ಥರ ಮಾಡಿದ್ದಾರೆ. ಆದ್ಮೇಲೆ ಜಾಸ್ತಿ ಮಾಡಿದ್ದಾರೆ. ಏನು ಮಾಡ್ತೀರಾ? ಹೆಂಗೆ ನಡ್ಕೊಂಡು ಹೋಗ್ತೈತೆ ಜೀವನ, ಹಂಗೆ ಮಾಡಿಸ್ಕೊಂಡು ಹೋಗ್ತಾ ಇರಬೇಕು, ಅಷ್ಟೇ ಇರೋದು. ಏನು ಮಾಡೋಕ್ಕಾಗಲ್ಲ. ನೀವು ಕೂತ್ಕೊಂಡ್ರೂ ಅದೇ ಮಾಡೋದು, ನಾನು ಕೂತ್ಕೊಂಡ್ರೂ ಅದೇ ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಾವಿವತ್ತು ಇಡೀ ದಿನ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅನಿಸಿಕೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಒಂದು ಕಾಲದಲ್ಲಿ ಶಿವಾಜಿನಗರ ಬಂದ್ರೆ ಸಾಕು ಏನಂತಂದ್ರೆ ಇಲ್ಲಿರುವಂತಹ ಚರಂಡಿ ಅಥವಾ ಏನಂತಂದ್ರೆ ಇರುವಂತಹ ಗಾರ್ಬೇಜ್ ವಾಸನೆಗೆ ಜನ ಮೂಗು ಮುಚ್ಕೊಂಡು ಹೋಗ್ತಾ ಇರುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಎಲ್ಲವೂ ಸಹಿತ ಬದಲಾಗಿದೆ. ಇಲ್ಲಿರುವಂತಹ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ರಿಜ್ವಾನ್ ಅರ್ಷದ್ ಅವರಿಗೆ ಬಹಳಷ್ಟು ಜನ ಏನಂದ್ರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಸ್ಪೆಷಲಿ ಈ ಶಿವಾಜಿನಗರ ವಾರ್ಡ್ ಆಗಿರ್ಬೋದು, ವಸಂತನಗರ ವಾರ್ಡು ಅಥವಾ ಹಲಸೂರು ಲೇಕ್ ವಾರ್ಡು, ಈ ವಾರ್ಡ್ಗಳು ಏನಿದಾವೆ ಬಹಳಷ್ಟು ಅಭಿವೃದ್ಧಿ ಕಣ್ಣಿಗೆ ಕಾಣಿಸುವಂತಹ ಏನಂದ್ರೆ ನಿದರ್ಶನವೂ ಸಹಿತ ನಿಮ್ಮ ಮುಂದ್ಗಡೆ ಇರುವಂತದ್ದು. ಮತ್ತೊಂದು ಕಡೆ ಏನಂದ್ರೆ ಕೆಲವೊಂದು ಭಾಗಗಳಲ್ಲಿ ಇನ್ನೂವರೆಗೂ ಸಹಿತ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಮತ್ತೆ ಪಾರ್ಕ್ಗಳ ನಿರ್ವಹಣೆ ಮತ್ತು ಅದ್ರ ಜೊತೆಗೆ ಪಾರ್ಕ್ಗಳ ಅಭಿವೃದ್ಧಿ ಎರಡೂ ಸಹಿತ ಆಗಬೇಕು ಅನ್ನುವಂಥದ್ದು ಬಹಳಷ್ಟು ಜನರ ಏನಂದ್ರೆ ಅಭಿಲಾಷೆ ಆಗಿದೆ. ಮತ್ತೆ ಅದ್ರ ಜೊತೆಗೆ ಓವರಾಲ್ ಆಗಿ ಮಾರ್ಕ್ಸ್ ಅನ್ನ ಕೊಡೋದ್ರಲ್ಲಿ ಜನರು ಯಾವುದೇ ಕಾರಣಕ್ಕೂ ಸಹಿತ ಹಿಂದೆ ಬಿದ್ದಿಲ್ಲ. ಯಾಕಂದ್ರೆ ಈ ಹಿಂದೆ ಇರುವಂತಹ ಶಾಸಕರು ಅಷ್ಟರ ಮಟ್ಟಿಗೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿರಲಿಲ್ಲ. ಆದ್ರೆ ಈಗ ಬಂದಿರತಕ್ಕಂತಹ ರಿಜ್ವಾನ್ ಅರ್ಷದ್
ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲೂ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನುವಂತಹ ಅಭಿಲಾಷೆಗಳನ್ನ ಸಹಿತ ಜನರು ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಜನರ ಕೈಗೆ ಸಿಗುವುದರಲ್ಲೂ ಸಹಿತ ಶಾಸಕ ರಿಜ್ವಾನ್ ಅರ್ಷದ್ ಅವರು ಯಾವುದೇ ಕಾರಣಕ್ಕೂ ಹಿಂದೆ ಬಿದ್ದಿಲ್ಲ. ಹಾಗಾಗಿ ಓವರ್ ಆಲ್ ಆಗಿ ಮಾರ್ಕ್ಸ್ ಅನ್ನು ನೋಡ್ತಾ ಹೋದ್ರೆ ನೀವು ಅಂದ್ರೆ 70 to 90 ಮಾರ್ಕ್ಸ್ ಕೊಡೋದ್ರಲ್ಲಿ ಜನರು ಯಾವುದೇ ಕಾರಣಕ್ಕೂ ಹಿಂದೆ ಬಿದ್ದಿಲ್ಲ. ಮತ್ತೆ ಅದರ ಜೊತೆಗೆ ಇನ್ನೂವರೆಗೂ ಸಹಿತ ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ರಿಜ್ವಾನ್ ಅರ್ಷದ್ ಅವರ ಮೇಲ್ಗಡೆ ಹೆಚ್ಚಿಗಿದೆ. ಜನರಿಗೆ ಕರೆಕ್ಟ್ ಆಗಿ ರೀಚ್ ಆಗ್ತಾ ಇರುವಂತಹ ವಿಚಾರದಲ್ಲೂ ಸಹಿತ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ರಿಜ್ವಾನ್ ಅರ್ಷದ್ ಅವರು ಇದೇ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಕ್ಷೇತ್ರದಲ್ಲಿ ಮಾಡ್ಕೊಂಡು ಹೋಗ್ಲಿ ಅನ್ನುವಂಥದ್ದೇ ನ್ಯೂಸ್ ಫಸ್ಟ್ ನ ಕಳಕಳಿ. ಮತ್ತೊಂದು ಕಡೆಗೆ ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಅಲ್ಲಿರುವಂತಹ ಶಾಸಕರ ಕೆಲಸ ಹೇಗಿದೆ, ಮತ್ತೆ ಅವರು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದಾರೆ, ಕ್ಷೇತ್ರದ ಜನರು ಅವರ ಬಗ್ಗೆ ಇಟ್ಕೊಂಡಿರ್ತಕ್ಕಂತಹ ಅಭಿಪ್ರಾಯಗಳೇನು ಅಂತ ನಾವು ನಿಮ್ಮ ಮುಂದ್ಗಡೆ ಇಡುವಂತಹ ಕೆಲಸವನ್ನ ನಾಳೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.